ಆಸ್ಟ್ರೇಲಿಯಾ ಇಂಡಿಯಾ ನಾಲ್ಕನೇ ಟೆಸ್ಟ್ ನಾಲ್ಕನೇ ಡೇ ಅಂದರೆ ನಾಲ್ಕನೇ ಆಟದಲ್ಲಿ ಇನ್ನು ನಿನ್ನೆಗ ಟೋಟಲಾಗಿ 358 ಮಾಡಿ ಒಂದು ವಿಕೆಟ್ ಉಳಿಸ್ಕೊಂಡಿದ್ದ ಭಾರತ. ಇವತ್ತು 5 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ 369 ರನ್ ಮಾಡಿ ಆಲ್ಔಟ್ ಆಗಿದೆ ಫ್ರೆಂಡ್ ಇಂಡಿಯಾ. ಟೋಟಲ್ ಆಗಿ ನಿನ್ನೆ ನಿತೇಶ್ ರೆಡ್ಡಿ ಹಾಗೂ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ನಿನ್ನೆ ನಿಂತ್ಕೊಂಡಿದ್ದರು. ನಿತೇಶ್ ರೆಡ್ಡಿ 114 ರನ್ ಮಾಡಿ ಔಟ್ ಆಗಿದ್ದಾರೆ. ಅದ್ರ ಜೊತೆಗೆ ಸಿರಾಜು ಕೂಡ 4 ರನ್ ಮಾಡಿ ನಾಟ್ಔಟ್ನಲ್ಲಿದ್ದಾರೆ. ಇದರಲ್ಲಿ ಬ್ಯಾಟ್ ಕಮಿನ್ಸ್ 3 ವಿಕೆಟು, ಹಾಗೆ ಬೋಲೆಂಡು 3 ವಿಕೆಟು, ಹಾಗೆ ಲೈನ್ಸ್ 3 ವಿಕೆಟ್ ತಗೊಂಡಿದ್ದಾರೆ. ಒಂದು ರನ್ಔಟ್ ಆಗಿದೆ. ಟೋಟಲ್ ಆಗಿ 10 ವಿಕೆಟ್ ಆಲ್ಔಟ್ ಆಗಿದ್ದಾರೆ ಇಂಡಿಯಾ. ಆಲ್ಔಟ್ ಆಗಿದ ತಕ್ಷಣ ನೆಕ್ಸ್ಟು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡುತ್ತೆ ಫ್ರೆಂಡ್. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಿದಾಗ 53ಕ್ಕೆ 2 ವಿಕೆಟ್ ಕೊಳ್ಕೊಂಡಿದ್ವಿ ಫ್ರೆಂಡ್. ಪ್ರಮುಖ 2 ವಿಕೆಟ್. ಯಾವ್ಯಾವ ವಿಕೆಟಪ್ಪ ಅಂದರೆ ಸ್ಯಾಮ್ ಕಾಸ್ಟನ್ಸ್ ವಿಕೆಟು 8 ರನ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಇನ್ನಿಂಗ್ಸಲ್ಲಿ ಆಡಿರುವಂಥ ಕಾಸ್ಟನ್ಸ್ 8 ರನ್ ಮಾಡಿದ್ದಾರೆ. ಬುಮ್ರಾ ಬಾಲಿಗೆ ಬೋಲ್ಡ್ ಆಗಿದ್ದಾರೆ ಫ್ರೆಂಡ್. ನೆಕ್ಸ್ಟು ಉಮನ್ ಖ್ವಾಜಾ ಇವರು 21 ರನ್ ಮಾಡಿ ಮೊಹಮ್ಮದ್ ಸಿರಾಜ್ಗೆ ಬೋಲ್ಡ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 53ಕ್ಕೆ 2 ವಿಕೆಟ್ ಕೊಳ್ಕೊಂಡಿದೆ. ಇನ್ನೂ ಕೂಡ ತಾಂಬುಲೇಶಮ್ ಹಾಗೆ ಸ್ಟೀವನ್ ಸ್ಮಿತ್ತು ಇನ್ನೂ ಕೂಡ ಸ್ಕ್ರೀನ್ನಲ್ಲಿ ಇದ್ದಾರೆ. ಹಾಗೆ ಟೋಟಲ್ ಆಗಿ ಆಸ್ಟ್ರೇಲಿಯಾ 158 ರನ್ ಲೀಡ್ ಇದೆ ಫ್ರೆಂಡ್. ನನಗನ್ಸುತ್ತೆ ಇವರು ಒಂದು 300 ಲೀಡ್ ಮಾಡಿ ಇವತ್ತು ಆಲ್ಔಟ್ ಆದರೆ 300 ಒಳಗಡೆ ಆಲ್ಔಟ್ ಆಗ್ತಾರೆ. ಇಲ್ಲಪ್ಪ ಅಂದರೆ ಆಲ್ಔಟ್ ಆಗಿಲ್ಲ ಅಂದರೆ 350 ರನ್ ಮಾಡಿ ನಾಳೆಗೆ ಒಂದು ಸೆಷನ್ ಫುಲ್ ಆಡ್ತಾರೆ ಫ್ರೆಂಡ್. ಇವರು ಒಂದು ಸೆಷನ್ ಫುಲ್ ಆಡಿ 2 ಸೆಷನ್ನ ಇಂಡಿಯಾಗೆ ಟಾರ್ಗೆಟ್ ಕೊಡ್ತಾರೆ. ಆ ಒಂದು ಟಾರ್ಗೆಟ್ನ ಇಂಡಿಯಾ 2 ಸೆಷನ್ನಲ್ಲೇ ಆಗಲ್ಲ. ಸ್ಪೀಡ್ ಬ್ಯಾಟಿಂಗ್ ಆಡಿದರೆ ಮಾತ್ರ ಈ ಒಂದು 350 ರನ್ನು ಟಾರ್ಗೆಟ್ ರೀಚ್ ಆಗ್ಬೋದು. ಅದು ಅಂದರೆ ಆಸ್ಟ್ರೇಲಿಯಾಕ್ಕೆ ಇನ್ನೂ 158 ಲೀಡ್ ಇದೆ. ಒಂದು 200ಕ್ಕೆ 250ಕ್ಕೆ ಕಟ್ ಹಾಕಿದರೆ ಅಥವಾ ಈ ಒಂದು 4ನೇ ದಿವಸದ್ದು ಲಾಸ್ಟ್ ಸೆಷನ್ 3ನೇ ಸೆಷನ್ ಏನಾದರೂ ಇಂಡಿಯಾ ಬ್ಯಾಟಿಂಗ್ ಬಂದರೆ ಇದರಲ್ಲಿ ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ ಭಾಳ ಇದೆ. ಆದರೆ ಇಂಡಿಯಾ ಯಾವುದೇ ಒಂದು ವಿಕೆಟ್ ಕಳ್ಕೊಳ್ಳದೆ ಬ್ಯಾಟಿಂಗ್ನಲ್ಲಿ ಸ್ಟ್ರಗಲ್ ಮಾಡೋದೇ ಏನಾದರೂ ಬ್ಯಾಟಿಂಗ್ ಮಾಡ್ತು ಅಂದರೆ ಗೆಲ್ಲುವಂಥ ಚಾನ್ಸಸ್ ಇದೆ. ಅದೇ ಮತ್ತು 250-300 ಟಾರ್ಗೆಟ್ ಕೊಟ್ಟಾಗ ಆಸ್ಟ್ರೇಲಿಯಾ 300 ಟಾರ್ಗೆಟ್ ಕೊಟ್ಟಾಗ ಇಂಡಿಯಾ ಬ್ಯಾಟಿಂಗ್ ಬಂದು ಮತ್ತೆ ಸ್ಟ್ರಗಲ್ ಮಾಡ್ತಾಯಿದ್ರೆ ಮತ್ತೆ ಇಂಡಿಯಾಗೆ ಇದು ಸೋಲುವಂಥ ಮ್ಯಾಚ್ ಆಗುತ್ತೆ. ಇಂಡಿಯಾ ಬಾಲಿಂಗ್ ಲೈನಲ್ಲಿ ಸ್ವಲ್ಪ 2 ವಿಕೆಟ್ ತೆಗೆದಿದ್ದಾರೆ. ಇನ್ನೊಂದು ಪ್ರಮುಖ 3 ವಿಕೆಟ್ ತೆಗೆದ್ರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಪ್ರಮುಖ ಟಾಪ್ ಆರ್ಡರ್ ಬ್ಯಾಟಿಂಗ್, ಮಿಡಲ್ ಆರ್ಡರ್ ಬ್ಯಾಟಿಂಗ್ ಎಲ್ಲರೂ ಕೂಡ ಹೋದಾಗುತ್ತೆ. ನೋಡೋಣ ಫ್ರೆಂಡ್. ಟೋಟಲ್ ಆಗಿ ಸೆಕೆಂಡ್ ಸೆಷನ್ನಲ್ಲೇ ಗೊತ್ತಾಗುತ್ತೆ ಇಂಡಿಯನ್ ಈ ಒಂದು ಮ್ಯಾಚ್ ಗೆಲ್ತಾರೋ ಇಲ್ಲ ಅನ್ನೋದು. ಹಾಗೆ ಈ ಒಂದು ಮ್ಯಾಚು ಆಸ್ಟ್ರೇಲಿಯಾ ಒಂದು 300 ಲೀಡ್ ಕೊಟ್ಟರೆ ಇಂಡಿಯಾ ಗೆಲ್ಲಬಹುದಾ ಇಲ್ಲ ಅನ್ನೋದು ಕಮೆಂಟ್ ಮಾಡೋಕೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ಕನ್ನೇ ಟಚ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ಹೇಳಿ. ಟೇಕ್ ಕೇರ್, ಬಾಯ್.